ಸೊ ನಾವೀಗ ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ನ ಶುರು ಮಾಡಿದ್ದೀವಿ. ಹೋಗೋಕ್ಕಿಂತ ಮುಂಚೆ ಹೇಗಿದ್ದೀವಿ, ಹೋಗಿ ಬಂದಮೇಲೆ ಹೇಗಿದ್ದೀವಿ ಅನ್ನೋದನ್ನ ನೋಡಬೇಕು. ಎದುರುಗಡೆ ಯುವರಾಜ್ ಅವರು ಒಂದು ಸ್ವಲ್ಪ ಫೇಸ್ ತೋರಿಸಿ ಪ್ಲೀಸ್. ಹಾಂ, ಯಕ್ಷಿತ್ ಅವರೇ ಹೇಗಿದ್ದೀರಾ? ಸೂಪರಾ? ಹೇಗಿದೆ? ಇವಳು ಡವರಾಣಿ ಸ್ವಾತಿ ಅಂತ. ಹಾಂ, ಬರುವಾಗ ನೋಡ್ತೀನಿ ಹೇಗಿರ್ತೀರ ಅಂತ, ಆಯಿತಾ? ಇವರೆಲ್ಲ ಹೋಗ್ತಿರೋರಿಗೆ ಜಸ್ಟ್ ಶುರು ಮಾಡಿದಷ್ಟೇ. ಸೊ ಬರುವಾಗ ಹೇಗಿರ್ತಾರೆ ನನ್ನ ನೋಡಬೇಕು. ಆಲ್ರೆಡಿ ಒಂದು ಹತ್ತಿ ನೆಕ್ಸ್ಟ್ ಅಪ್ಪಿಗೆ ಹೋಗ್ತಾಯಿದ್ದೀವಿ. ಅರೌಂಡ್ 7 ಕಿಲೋಮೀಟರ್ ಟ್ರಕ್ ಆಗಿರುತ್ತೆ ಇದು. ಬರುವಾಗ ಪ್ಲಾಸ್ಟಿಕ್ ಯಾವುದು ಅಲೋ ಮಾಡಲ್ಲ. ನಿಮ್ಮ ರೈನ್ಕೋಟ್ ಬಿಟ್ಟು ಆ್ಯಂಡ್ ಟಿಕೆಟ್ ತೋರಿಸ್ಬೇಕು. ಚೆಕ್ ಪೋಸ್ಟಲ್ಲಿ ಜನ ಇದ್ದಾರೆ ವಿತೌಟ್ ಯೂನಿಫಾರ್ಮ್. ಆ್ಯಂಡ್ ಫೈನಲಿ ವ್ಯೂ ಸಿಕ್ಕಿದೆ. ನಮ್ಮ ಜೊತೆ ಬಂದ ಹುಡುಗಿರೆಲ್ಲ ಖುಷಿಯಾಗಿದ್ದಾರೆ ವ್ಯೂ ನೋಡಿ. ಆದರೆ ಇನ್ನೂ 7 ಕಿಲೋಮೀಟ್ರ್ ನಡಿಬೇಕನ್ನ ಮರ್ತೋಗಿದ್ದಾರೆ. ಆದರೆ ಸ್ವಾತಿ ಬಲ ನಾನಲ್ಲ ಪೂಜಾ. ಫೈನಲಿ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು. ಬಳ್ಳಾರಾಯನ ಪೋರ್ಟ್ಗೆ ಹೋಗಲಿಲ್ಲ, ಸೊ ಅಲ್ಲಿ ಹೋಗಬೇಕಿತ್ತು, ನಾವು ಹೋಗಲಿಲ್ಲ. ಸೊ ನಾವು ಈಚೆ ಬಂದ್ವಿ ನೋಡಿ. ಅಲ್ಲೊಂದು ಟೀಮ್ ಹೋಗ್ತಾ ಇದೆ, ಆಲ್ರೆಡಿ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ ನನಗೆ. ಇನ್ನೊಂದು ಟೀಮ್ ಇಲ್ಲಿದೆ ನೋಡಿ, ಬರ್ತಾ ಇದೆ. ಫೈನಲಿ ಸುಸ್ತಾಗಿ ನಮ್ಮ ದೇಹದಲ್ಲಿ ಏನೂ ಇಲ್ಲ ಹಾಗಾಗ್ಬಿಟ್ಟಿದ್ದೀವಿ. ಸೊ ನಾನು ಹೇಳೋದು ಇಷ್ಟೇ ನಿಮ್ಮ ಹತ್ರ, ಬರುವಾಗ ಸ್ವಲ್ಪ ಏನೆಲ್ಲ ಬೇಕು, ಇಟ್ ಮೀನ್ಸ್ ವಾಟರ್ ಆಗ್ಬೋದು, ಇಲ್ಲ ಬಿಸ್ಕೆಟ್ ಆಗ್ಬೋದು, ಇಲ್ಲ ಫುಡ್ ಆಗ್ಬೋದು ತೊಗೊಂಡು ಬನ್ನಿ. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಈಗ ಹೋಗೋದು ಹೇಗಾದರೂ ಹೋಗ್ಬಿಡ್ಬೋದು ನಾವು, ಬಟ್ ಬರುವಾಗ ಉಂಟಲ್ಲ ಇಟ್ಸ್ ನಾಟ್ ಇಂಪಾಸಿಬಲ್. ಸೊ ಯಾಕಂದರೆ ಅಷ್ಟು ಹೊಟ್ಟೆ ಹೆಚ್ಚುತ್ತೆ ನೋಡಿ. ಫಾಗಿತ್ತು ಹೋಯಿತು, ಮತ್ತೆ ಫಾಗೀಚೆ ಹೋಯಿತು, ಇಲ್ಲಿಂದ ಬರ್ತಿದೆ ನೋಡಿ. ಒಂದು ಮನನೊಂದು ಸೋತಂತಹ ಒಂದು ಜನರಿಗೆ ಇಲ್ಲಿಗೆ ಒಂದು ಟ್ರೆಕ್ಕಿಂಗ್ ಬಂದರೆ ಅವರ ಆರೋಗ್ಯದ ಲೆವೆಲ್ ಹೇಗಿದೆ, ಹಾಗೆ ಇಲ್ಲಿಯ ವೆದರ್ ಎಂಜಾಯ್ ಮಾಡ್ಬೋದು, ಒಂದು ಮೈಂಡಿಗೆ ರಿಫ್ರೆಶ್ ಆಗ್ತದೆ. ಯುವರಾಜ್ ಬ್ರೋ, ಹೇಗೆ ಅನ್ನಿಸ್ತಿದೆ ಈ ಒಂದು ಟ್ರೆಕ್ಕಿಂಗ್ ನಿಮಗೆ? ಏನಿಲ್ಲ, ಹೋಗ್ತಾ ಇರೋದು. ನಮ್ಮ ಕಾಲಿಗೆ ಈಗ ಬ್ರೇಕ್ ಇಲ್ಲ, ಗೊತ್ತಾಯ್ತಾ? ಬ್ರೇಕ್ ಪ್ಯಾಡ್ ಎಲ್ಲ ಸೌದೋಗ್ಬಿಟ್ಟಿದೆ. ನಾವು ಡೌನಲ್ಲಿ ಸೀದಾ ಈಗ ಓಡ್ತಾ ಇರೋದಷ್ಟೇ. ಇಂಜಿನ್ ಬ್ರೇಕ್ ಹಾಕಿ ಹೋಗ್ಬೇಕು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಗಾಯ್ಸ್, ವೆದರ್ ತುಂಬ ಚೆನ್ನಾಗಿದೆ. ಫಾಗ್ ಬರ್ತಾ ಇದೆ, ಫಾಗ್ ಹೋಗ್ತಾ ಇದೆ. ಮಳೆ ಅಂತಿಲ್ಲ, ಮಳೆ ಇದ್ದೀರಿ ಇನ್ನೂ ಸಹ ತುಂಬ ಚೆನ್ನಾಗಾಗ್ತಿತ್ತು. ಆ್ಯಂಡ್ ಬಂಡಾಜೆ ಫಾಲ್ಸ್ ಹೆವಿ ಮಳೆ ಆದರೆ ಕ್ಲೋಸ್ ಮಾಡ್ತಾರೆ. ಸೊ ಈಗ ಮಳೆ ಕಮ್ಮಿ ಇರುವ ಕಾರಣ ಮಲೆನಾಡು ಸೈಡಲ್ಲಿ ನೀವೀಗ ಟಿಕೆಟ್ ಬುಕ್ ಮಾಡಿಕೊಂಡು ಬರ್ಬೋದು. ಬನ್ನಿ ಆದಷ್ಟು ಬೇಗ. ಆದಷ್ಟು ವೀಕೆಂಡ್ನ ಬರೋದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಹೌದು ಮಚ್ಚ, ವೀಕೆಂಡ್ ಬರೋದು ಅವಾಯ್ಡ್ ಮಾಡಬೇಕು. ವೀಕ್ ಡೇಸಲ್ಲಿ ಬರಬೇಕು, ಇಲ್ಲಾಂದರೆ ವೀಕೆಂಡಲ್ಲಾದರೆ ಕಾಲಿಡ್ಲಿಕ್ಕೆ ಜಾಗ ಆಗಲ್ಲ. ಸೊ ಹಾಗಾಗಿ ಆದಷ್ಟು ವೀಕೆಂಡಲ್ಲಿ ಬರಲಿಕ್ಕೆ, ವೀಕ್ ಡೇಸಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಸೊ ಜನನೂ ಇರಲ್ಲ, ಕ್ರೌಡ್ ಇರಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಸೊ ಎಲ್ಲೂ ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಆಲ್ರೆಡಿ. ನಿಮಗೆ ಕಾಣುತ್ತಾ ಇಲ್ವ ನನಗೆ ಗೊತ್ತಿಲ್ಲ. ಇದರಲ್ಲಿ ಝೂಮ್ ಮಾಡಲಿಕ್ಕೆ ಒಂದೇಟು ಝೂಮ್ ಆಪ್ಷನ್ ಇದೆಯಾ? ಅವೇರಿಯಾ ಸೈಡ್ ಇಟ್ಟು ಪಾತಿರ್ ನಕ್ಲು. ಓಕೆ, ಸೊ ನಾನೀಗ ಒಂದು ರಿವ್ಯೂ ತೊಗೋತೀನಿ ಯಾರೆಲ್ಲ ಹೇಗಿದ್ದಾರೆ ಅಂತ. ಸೊ ಬರುವಾಗ ಹೇಗಿತ್ತು ಯಕ್ಷಿತ್, ಈಗ ಹೇಗಿದೆ ನಿಮ್ಮ ಒಂದು ಒಪಿನಿಯನ್? ಇನ್ನೂ ಸಹ ಒಂದು 2 ಕಿಲೋಮೀಟರ್ ಹೋಗಬೇಕು. ಬರೋಲ್ಲ. ಹಾಂ, ಯುವರಾಜ್ ಬ್ರೋ ಹೇಗಿದೆ ನಿಮ್ಮ ಒಂದು ಒಪಿನಿಯನ್? ಸೂಪರ್ ಆಗಿದೆ. ಸೊ ನೋಡಿ, ಮಕ್ಕಳಿಗೂ ಸಹ ಬರ್ಬೋದು, ಈಗ ಬರ್ಬೋದು. ಓಕೆ ಸ್ವಾತಿ, ನಿಮ್ಮ ಅನಿಸಿಕೆ? ನಮ್ದೇನಿಲ್ಲ, ಹಸಿವಾಗ್ತಾ ಉಂಟು. ನಾನು ಹೇಳಿದೆ ಮ್ಯಾಗಿ ಇಟ್ಕೊ ಬರೋಣ, ಮ್ಯಾಗಿ ಮಾಡೋಣ ಅಂತ. ಕೇಳಲ್ಲ ಜನ. ಇಲ್ಲ, ನಾನು ಎಲ್ಲಿ ಇಟ್ಟು ಬಂದೆ. ದಿವ್ಯ ಅವರು ಹೇಳಿ, ನಿಮ್ಮದು ಒಪಿನಿಯನ್ ಹೇಗಿದೆ? ಸೂಪರ್ ಆಗಿದೆ. ನೀವು ದೂರ ಇದ್ದೀರಾ, ನೀವು ಮತ್ತೆ ತಗೋತೀನಿ ನಾನು, ಮತ್ತೆ ಇಂಟರ್ವ್ಯೂ. ಸೊ
ಬಿ ಹ್ಯಾಪಿ ಗಾಯ್ಸ್, ವೆದರ್ ಚೆನ್ನಾಗಿದೆ, ಜಾಲಿ ಮಾಡಿ. ಮತ್ತೆ ಈ ರೀತಿ ಸಿಗಲ್ಲ, ಮತ್ತೆ ನಾನಂತೂ ಸಿಗಲ್ಲ ಇದೇ ರೀತಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಸತ್ಯವಾಗ್ಲು. ಸಾಯಲ್ಲ ಎಂತ ಆಯ್ತಾ ಅವಳಿಗೆ, ಎಂತ ಆಯ್ತಾ ಪಾಪ. ಛೇ, ಯಾರ ನಗ್ಸೋದು? ಹಾಂ, ಯಾರದು ನಗಾಡ್ತಿರೋದು? ಇಲ್ಲಪ್ಪ ನೋಡಿ, ಇವಳೆ ಸ್ವಾತಿ ಅಂತ ತುಂಬ ಕೊಡ್ಲೆ ಕೊಡ್ತಾಳೆ. Hi guys. Hi guys. ಏ ಯಕ್ಷಿ, ಹಾಯ್ ಗಾಯ್ಸಿಗೆ ಯಕ್ಷಿ, ಹಾಯ್ ಗಾಯ್ಸ್. ಬಲೆ ಬಲೆ ಅರ್ನ ಪುದರ್ದ ಹಾಯ್ ಗಾಯ್ಸ್, ಬಲೆ ಬಲೆ ಅತ್ತಿಯಾ ಎಂತಿನ ಶೆಟ್ಟಿಯಾ? ಹಾಂ, ರಕ್ಷಿತ ಶೆಟ್ಟಿ. ಗಾಯ್ಸ್ ಫುಲ್ ಫಾಗ್ ಕವರ್ ಆಗ್ತಿದೆ ನೋಡಿ, ಫುಲ್ ಫಾಗ್ ಕವರ್ ಆಗ್ತಾ ಬಂತು. ಇನ್ನು ಬಿಸಿಲು ಬರ್ತದೆ. ಸೊ ಕ್ಲೈಮೇಟ್ ಹೇಗೆ ಅಂದರೆ 10 ಸೆಕೆಂಡಿಗೆ ಒಂದು ಕ್ಲೈಮೇಟ್ ಇದೆ ಅಲ್ಲ ಯಕ್ಷಿ? ಉಂಟು ಎಲ್ಲ ಬರ್ಬೇಕು ಒಟ್ಟಿಗೆ ಬೈ. ಸೊ ಇವನು ಹೇಗೆಂದರೆ ಉಸಿರು ಹೊಳಿತಾರ, 5 ನಿಮಿಷ ನನ್ನ ಕಡೆ ಇರ್ತಾನೆ, 5 ನಿಮಿಷ ಹುಡುಗಿರ ಕಡೆ ಇರ್ತಾನೆ. ಇವನು ಯಾರಂತ ಗೊತ್ತಾಯ್ತಾ? ಯಕ್ಷಿ ಈಚೆ ತಿರ್ಗೋ, ಈಚೆ ತಿರ್ಗಿ ಯಕ್ಷಿ ಒಂದ್ಸಲ ಪ್ಲೀಸ್ ಪ್ಲೀಸ್ ಪ್ಲೀಸ್, ಒಂದ್ಸಲ ತಿರ್ಗು ಪ್ಲೀಸ್, ಜನಕ್ಕೆ ತೋರಿಸ್ಬೇಕು ಇವನೇ ಲವರ್ ಬಾ. ಯಕ್ಷಿ ನಿಲ್ಲು ಮಚ್ಚ, ಒಟ್ಟಿಗೆ ಹೋಗುವ, ನಿಲ್ಲು. ನೋಡಿ ಫಾಗ್, ಫುಲ್ ಫಾಗ್ ಕವರ್ ಆಯಿತು, ಫುಲ್ ಫಾಗ್ ಕವರ್ ಆಗಿ ಸೊ ಏನು ಕಾಣಿಸ್ತಾ ಇಲ್ಲ ನಮಗೆ. ಹೋಗ್ತಾ ಇದ್ದೀವಿ ಸೀದಾ. ಮನಸ್ಸಲ್ಲಿ ಯಾರ ಮೇಲೆ ಲವ್ ಇರುತ್ತೆ ಅವ್ರ ಹೆಸರೇ ಬರೋದು, ಗೊತ್ತಾಯ್ತಾ? ಸೊ ಯಕ್ಷಿ ಉಂತ್ಯಾ ಏನು ಇಲ್ಲು ಮಾರಾಯ, ಒಂಚೂರು ಇದು ಇಡ್ತೇನೆ. ಹೇಳಿ ಹೇಳಿ, ಏನು ಎಲ್ಲಿ ಯಾರಿಗೆ ಇಡ್ಬೇಕು? ಯಕ್ಷಿನ ಗೆಬ್ಬುಗುದಿ ಒಟ್ಟಿಗೆ ಅಂಚ ಪಂಡ ಕನ್ನಡಡಿ ನಮ್ಮ. ಹಾಂ, ಕೆನ್ನೆಗೆ ಹೊಡೆಯಿರಿ. ಹಾಂ ನೋಡಿ, ಕೆನ್ನೆಗೆ ಹೊಡೆಯಿರಿ ಅಂತೆ. ಏ ಉಂತ್ಯಾ 4,000 ಜಾಕೆಟು? ಹಾಂ, ಒಂದೊಂದು ತುಲೆ 4,000 ಜಾಕೆಟು, ಎಂಕ್ಲಂಪುರ 1,500 ಅವ. ಅವ ಏರ್ ತಲಿ ಪುನಃ ಒಂಚೂರು ಇಂಚು ತಿರುಗಿಲ್ಲ ಮೋನೆ ತೋಜಲ್ಲಿ. ಹಾಂ, ಏನಕ್ಷಿ ಓಕೆ, ಇಲ್ಲ ಕಟ್ ಆಗಿಲ್ಲ. ಗಜರ್ ಗಜರ್ ಏನೋ ಚಪ್ಪಲ್ ಕಟ್ಟಾಗಿದೆ. ಶೆಟ್, ಬಲೆ ಬಲೆ ಗಾಯ್ಸ್. ಸ್ವಾತಿನ ಮನಸ್ಸು ಮಲ್ಲ ಉಂಡು. ಸ್ವಾತಿ ಚಪ್ಪಲ್ ಕೊಡಮ್ಮ. ಅಂದು ಐರನ್ ರಾಡ್ ಆತಿನಲ್ಲ ಕಾಲು ಹಾಕೊಂಡು. ಹಾಂ, ಶೇ ಸ್ವಾತಿ ಡಂಬಲ್ಸ್ ಕಂತಿದ್ದಾನ. ಸೊ ಗೈಸ್ ನೋಡಿ, ಫಸ್ಟು ಸ್ಟಾರ್ಟಿಂಗ್ ನಾವು ಟ್ರೆಕ್ ಶುರು ಮಾಡಿದಾಗ ತುಂಬಾ ಡಿಫಿಕಲ್ಟ್ ಅನ್ನಿಸ್ತು, ಯಾಕಂದರೆ ಅಷ್ಟೊಂದು ಹಪ್ಪಿತ್ತು. ಸೊ ನಮಗೆ ನಡಿಲಿಕ್ಕೆ ಸಹ ಅಷ್ಟು ಕಷ್ಟ ಆಯಿತು. ಸೊ ನಂದಿದು ಸೆಕೆಂಡ್ನೇ ಟೈಮು ಟ್ರೆಕ್ಕಿಂಗ್, ಬಟ್ ಅವ್ರಿಗೆಲ್ಲ ಫಸ್ಟ್ ಟೈಮ್. ಆದರೂ ಲೀಚ್ ಇಲ್ಲ, ಒಂದು ದೊಡ್ಡ ವಿಷಯ ಅಂದರೆ ಅದೊಂದು ಗುಡ್ ನ್ಯೂಸ್ ನಮಗೆ. ಸೆಕೆಂಡ್ ಥಿಂಗ್, ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇದೆ. ಸೊ ನಮಗೆ ಬಿಸಿಲಿಲ್ಲ, ಹಾಗಾಗಿ ಆರಾಮಾಗಿ ಟ್ರೆಕ್ ಮಾಡ್ತಾಯಿದ್ದೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಪೀಸ್ಫುಲ್ಲಾಗಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದು 2 ಕಿಲೋಮೀಟರ್ ಇದೆ, ಹೋಗಿ ಬರ್ತಾ ಇದ್ದಾರೆ. ಈಗ ಯಕ್ಷಿತ್ ಏನು ಮಾಡ್ತಾನೆ ಅಂದರೆ, ಅವ್ರು ಬರ್ತಾ ಇರೋರ ಕೈಲಿ ಎಷ್ಟು ದೂರ ಉಂಟು ಅಂತ ಕೇಳ್ತಾನೆ. ಹಾಂ, ಓ ಆಲ್ರೆಡಿ ಕೇಳಾಯ್ತಾ? ಹಾಂ, ಶೆಟ್. ಸೊ ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೇಗೆ ಅನ್ನಿಸ್ತು, ಹೇಗಿದೆ ಬ್ರೋ, ಹೇಗಿದೆ ಎಕ್ಸ್ಪೀರಿಯನ್ಸು, ಎಲ್ಲಿಂದ ಬಂದದ್ದು? ಓ ಬ್ರೇಕ್ ಪ್ಯಾಡ್ ಪೂರ್ತಿ ಹೋಗ್ಬಿಟ್ಟಿದೆ. ಈಗ ಇಂಜಿನ್ ಬ್ರೇಕಲ್ಲಿ ಹೋಗ್ತಿದೆ ಅಷ್ಟೇ, ಇನ್ನು ಯಾವಾಗ ಫೈಲ್ ಆಗ್ತದೆ ಅದು ಗೊತ್ತಿಲ್ಲ. ಬ್ರೋ ಗಿವ್ ಅಪ್ ಮನ್ಪೊಡ್ಚಿ ದಾಲಾಪುಜಿ ಎಂಕ್ಲು ಇಲ್ಲ. ಸೊ ಇವರು ಟೆನ್ಷನ್ ಮನ್ಪನ ಪಡ್ಚಿ ಬಲೆ 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 ಹೋಯ್ ಹೋಗುವ, ಏನಾಗಲ್ಲ. ಏರೇ ಮೋಟಿವೇಶನ್ ಸ್ವಾತಿ, ಮೋಟಿವೇಶನ್ ಮನ್ಪುಜರ್ ದಾದ ಮಂತದ ಮೋಟಿ ಮಂತದ. ಯಕ್ಷಿ, ನಮ್ಮ ಬಂದಂತಹ 9 ಜನರಲ್ಲಿ 1 ವಿಕೆಟ್ ಡಮಾರ್ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ನಿಂತ್ಕೊಳ್ಳಿ ಚೂರು. ಪವಿ ಹಿಂದ್ಗಡೆ ವೀಡಿಯೋ ಹಾಕ್ಕೊಂಡು, ಅದು ಇಲ್ಲಲ್ಲ ವೀಡಿಯೋ ಗೈಸ್ ನೋಡಿ, ನಾವು ಒಂದು ಅರ್ಧ ಬಂದಿದ್ದೀವಿ, ಇನ್ನೊಂದು 4 ಕಿಲೋಮೀಟರ್ ಇದೆ ಮೇ ಬಿ. ಸೊ ರಾಣಿಜೇರಿ ಟೈಪ್ ಇಲ್ಲೊಂದಿದೆ ನೋಡಿ. ಸೊ ಯಕ್ಷೆ ಗೈಸ್, ಫೈನಲ್ ಆಗಿ ರೀಚ್ ಆಗಲಿಕ್ಕೆ ಬಂದ್ವಿ. ಒಂದು ದೊಡ್ಡ ಡೌನ್ ಸಿಕ್ಕಿತ್ತು, ಅದನ್ನ ಇಳಿಯೋಷ್ಟರಲ್ಲಿ ಸಾಕಾಗೋಯ್ತು. ಇನ್ನೂ ಇಳಿತಾನೆ ಇದ್ದೀನಿ, ಬಟ್ ಆಯ್ತಾಯಿಲ್ಲ ಇಳಿಲಿಕ್ಕೆ, ಅಷ್ಟು ಕಷ್ಟ ಆಗ್ತಾ ಉಂಟು.
ನೋಡಿ ಈಗ ಒಂದು ಫಾಗ್ ಬಂತು. ಫುಲ್ ಫಾಗ್ ಬಂದಿದ್ದ ಕಾರಣದಿಂದಾಗಿ ಒಂಚೂರು ಫೀಲ್ ಉಸಿರಾಡಲಿಕ್ಕೆ ಒಂಚೂರು ಬಾಡಿ ಕೂಲ್ ಆಯಿತು. ಇಷ್ಟೊತ್ತು ಬಿಸಿಲಿತ್ತು ಫುಲ್ ಕಂಪ್ಲೀಟ್. ಗಾಯ್ಸ್, ಟ್ರಕ್ಕು ಅಂದ್ಕೊಂಡಂಗೆ ಸುಲಭ ಇಲ್ಲ. ಲೈಕ್ 4 ಇಯರ್ ಬ್ಯಾಕ್ ಬಂದಾಗ ಇಷ್ಟು ನನಗೆ ಕಷ್ಟನೇ ಆಗಲಿಲ್ಲ. ಬಟ್ ಆಫ್ಟರ್ 4 ಇಯರ್ ಆದಮೇಲೆ ತುಂಬಾ ಕಷ್ಟ ಆಗ್ತಿದೆ ಈ ಒಂದು ಬಂಡಾಜಿ ಟ್ರಕ್ನ ಕಂಪ್ಲೇಂಟ್ ಮಾಡಲಿಕ್ಕೆ. ಸೊ ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ವಯಸ್ಸಿದ್ದಾಗಲೇ ಟ್ರಾವೆಲ್ಲು ಟ್ರಕ್ಕು ಎಲ್ಲನೂ ಮಾಡಿಬಿಡಿ. ವಯಸ್ಸಾದ್ಮೇಲೆ ಆಗಲ್ಲ. ವಯಸ್ಸಾಯ್ತಾ ನಾವು ಹೋಗ್ತೀವಿ ಅಂತ ನಮ್ಮ ಮನಸ್ಸು ಹೇಳಿದ್ರು ನಮ್ಮ ದೇಹ ಕೇಳಲ್ಲ ಅನ್ನೋದಕ್ಕೆ ಇದೇ ನೋಡಿ ಸಾಕ್ಷಿ. ಆಯ್ತು, ಇನ್ನೇನು ಬಂತು ನೋಡಿ. ಬಂಡಾಜಿ ಫಾಲ್ಸಲ್ಲಿ ಕೂತಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಡೆಡ್ ಲೈನಿಗೆ. ಬನ್ನಿ ಅಲ್ಲಿ ಹೇಗಿದೆ ವ್ಯೂ ಅನ್ನೋ ತೋರಿಸ್ತೀನಿ.